ನಮಸ್ಕಾರ ಗುರುಗಳೇ. ನಮಸ್ತೆ. ಇವಾಗ ಸಾಕಷ್ಟು ನೀವು ಕೇಳಿರ್ತೀರಾ ಅನ್ಸುತ್ತೆ, ಮನೆಗಳಲ್ಲಿ ದೃಷ್ಟಿದೋಷ ಅಂತ ಆಗ್ತಾ ಇದೆ. ಅದು ಈಗ ನಮ್ಮ ಮನೆಗಳಲ್ಲಿ ದೃಷ್ಟಿದೋಷ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ ನಿಮ್ಮ ಒಂದು ಅನುಭವದ ಪ್ರಕಾರ ನಾವು ಮನೆಯಲ್ಲೇ ಅದು ದೃಷ್ಟಿದೋಷನ ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿರುತ್ತೆ. ಒಳ್ಳೊಳ್ಳೆ ಫೋನ್ ಮಾಡಲೇಬೇಕು. ಒಂದು ಕಪ್ಪು ಬಟ್ಟೆ ತಗೋಬೇಕಷ್ಟೇ, ಕರಿ ಬಟ್ಟೆ ಒಂದು ಅರ್ಧ ಮೀಟ್ರು, ಕಾಟನ್ ಬಟ್ಟೆ ತಗೋಬೇಕು. ಯಾಕಂದರೆ ಅದು ಬೆಂಕಿ ಹಚ್ಚಿದ್ರೆ ಅದು ಉರಿಬೇಕು. ಆ ಥರದ್ದು ಕಾಟನ್ ಬಟ್ಟೆ ತಗೋಬೇಕು. ಒಂದು 8 ಒಣಮೆಣಸಿನಕಾಯಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಆಮೇಲೆ ಕರಿ ಕಾಳುಮೆಣಸು, ಎಡಮುರಿ ಬಲಮುರಿ, ಬಿಳಿ ಸಾಸಿವೆ, ಜಟಾಮಾಂಸಿ, ಇಂಥ ವಸ್ತುಗಳನ್ನು, ಮತ್ತು ಗರುಡಶುಕಿ, ಈ ವಸ್ತುಗಳೆಲ್ಲ ಕಪ್ಪು ಬಟ್ಟೆ ಎಲ್ಲ ರಘುವರ್ನವ್ರಿಗೆ ತುಂಬ ಹೊಡೆತ ಬೀಳ್ತದೆ. ಅದು ವಾಮಾಚಾರದ ಅಥವಾ ಮನೆ ದೇವರ ಕಾಟ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾದರೂ ಕೆಡುಕು ದೋಷ ಆಗಿದೆ, ಎಡಗಡೆ ಬಾಮ್ಮ. ಕೆಡುಕು ದೋಷ ಅಲ್ಲ ಅಂದರೆ ಬಲಗಡೆ ಬಾ. ಕೆಡುಕು ದೋಷ ಅಂದರೆ ಎಡಗಡೆ ಬಾರಮ್ಮ. ಇವಾಗ ಸಾಕಷ್ಟು ನೀವು ಕೇಳಿರ್ತೀರಾ ಅನ್ಸುತ್ತೆ, ಮನೆಗಳಲ್ಲಿ ದೃಷ್ಟಿದೋಷ ಅಂತ ಆಗ್ತಾ ಇದೆ. ಅದು ಈಗ ನಮ್ಮ ಮನೆಗಳಲ್ಲಿ ದೃಷ್ಟಿದೋಷ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ ನಿಮ್ಮ ಒಂದು ಅನುಭವದ ಪ್ರಕಾರ ನಾವು ಮನೆಯಲ್ಲೇ ಅದು ದೃಷ್ಟಿದೋಷನ ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿರುತ್ತೆ. ಒಳ್ಳೊಳ್ಳೆ ವಿಚಾರಗಳಿವೆ. ಆರೋಗ್ಯವಾಗಿ ಮಲಗಿರುವಂಥ ವ್ಯಕ್ತಿ ಬೆಳಗ್ಗೆ ಇದ್ದಾಗ ಅನಾರೋಗ್ಯ ಆಗಿದ್ದಾಗ ಅವ್ನಿಗೆ ಗೊತ್ತಾಗುತ್ತೆ ಇಲ್ಲ? ಗೊತ್ತಾಗುತ್ತೆ. ಮನೆಯಲ್ಲಿ ಎಲ್ಲ ಯಾವುದೇ ಜಗಳ ಇಲ್ಲದೆ, ರೋಗ ಜೀವನ ಇಲ್ಲದೆ, ಸಮಾಧಾನವಾಗಿರೋಂಥ ಒಂದು ಪರಿಸ್ಥಿತಿಯಿಂದ ಬೇರೆ ಚೇಂಜಸ್ ಆದಾಗ ಮಾನವನಿಗೆ ಗೊತ್ತಾಗಲ್ವ? ಗೊತ್ತಾಗಿ ಆಗುತ್ತೆ. ಹಾಗಾಗಿ ಅದು ಪ್ರತಿಯೊಂದಕ್ಕೂ ಈ ವಾಮಾಚಾರ ಕೆಡುಕು ಅನ್ನೋದನ್ನು ನಾವೇ ಊಹೆ ಮಾಡಿಕೊಂಡು ಅದನ್ನು ಮೇಲೆ ಹೇಳ್ಕೊಳ್ಳೋದು ದಯವಿಟ್ಟು ಜನರು ಅದನ್ನು ಮರಿಬೇಕಾಗುತ್ತೆ. ನಮ್ಮ ಮನಸ್ಸಿನ ಸಂಕಲ್ಪಗಳಿದೆಯಲ್ಲ, ಅದು ರಿವರ್ಸ್ ಆದಾಗೆ ಮಾಟ ಮಂತ್ರ ಅನ್ನೋ ಒಂದು ಭೀತಿ ಉಟ್ಕೊಂಡಾಗ ಅದು ಆಗುತ್ತೆ. ಈಗ ಕೆಲವರಲ್ಲಿ ವಾಸ್ತುದೋಷ ಸುಮಾರು ಹೇಳ್ತಾರೆ, ವಾಸ್ತುದೋಷ ಅಂತ ಲಕ್ಷಾಂತರ ರೂಪಾಯಿ ಹಾಕಿ ಮನೆ ಕಟ್ಟಿರ್ತಾರೆ. ಇರಬಹುದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದ್ದೇ ಇರುತ್ತೆ. ಮತ್ತು ಅದನ್ನೆಲ್ಲ ಡಮಲಶ್ ಮಾಡಿ ಮತ್ತು ಇದನ್ನು ಕಿತ್ತಾಕೋ, ಅದನ್ನು ಮಾಡೋ, ಆ ಕಡೆ ಈ ಕಡೆ ಅನ್ನೋದು ಸ್ವಲ್ಪ ಕಷ್ಟಕರವಾದದ್ದು ಈಗಿನ ಒಂದು ಸಮಾಜದಲ್ಲಿ ಬಹಳ ಕಷ್ಟ. ಯಾಕಂದರೆ ಹಣ ಎಷ್ಟೊಂದು ಕಷ್ಟವಾಗಿದೆ ಅಂತೇಳಿ ಎಲ್ಲ ಜನರಿಗೂ ತಿಳಿದಿರುತ್ತೆ. ಹಾಗಾಗಿ ನಮ್ಮ ಗುರುಗಳು ಹೇಳಂತು, ದೃಷ್ಟಿದೋಷ ಆಗ್ಬೋದು, ಕೆಡುಕು ದೋಷ ಆಗ್ಬೋದು, ವಾಸ್ತು ದೋಷದ ಬಗ್ಗೆ ತುಂಬ ಸರಳವಾಗಿರೋಂಥ ಒಂದು ವಿಷಯಗಳನ್ನು ಹೇಳೋರು ನಮ್ಮ ಹತ್ರ ನಮ್ಮ ಗುರುಗಳು ಗುಂಜ ರಾಮಚಂದ್ರ ಶಾಸ್ತ್ರಿಗಳು. ಅದು ಈ ದೃಷ್ಟಿದೋಷ, ಅದು ಅದ್ಭುತ. ದೃಷ್ಟಿದೋಷ ಅಂದರೆ ಏನಿದೆ, ನರಘೋಷ. ಮಾನವನ ಒಂದು ಕೆಟ್ಟ ಸಂಕಲ್ಪಗಳಲ್ಲಿ ಒಂದು ವಸ್ತುನ ಪದೇ 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 ಸಂಕಲ್ಪ ಮಾಡಿ ಅದನ್ನು ಚಿಂತೆ ಮಾಡ್ತಾ ಇದ್ದಾಗ, ಇವಾಗ ನಾವು ಎಷ್ಟೋ ಒಂದು ಮೆಡಿಟೇಷನ್ ಅಂತ ಹೇಳ್ತೀವಿ, ಯಾವುದ್ರ ಬಗ್ಗೆ ನಾವು ಸದಾಕಾಲ ಅದನ್ನೇ ಪ್ರೆಸರ್ ಮಾಡಿ ಚಿಂತೆ ಮಾಡ್ತಾ ಇದ್ದಾಗ ನಮಗೆ ಅದು ಒಂದಲ್ಲ ಒಂದು ಸರಿ ಎಟುಕುತ್ತೆ. ಯಾವುದೇ ಕೆಲಸ ಆಗ್ಬೋದು, ಪದೇ 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 ಉತ್ತರ ಕೊಟ್ಟು ಅದನ್ನೇ ಚಿಂತೆ ಮಾಡ್ತಾ ಇದ್ದಾಗ ಅದು ನಮಗೆ ಪ್ರಾಪ್ತಿ ಆಗೇ ಆಗುತ್ತೆ. ಹಾಗಾಗಿ ಮನುಷ್ಯ ಜೀವನದಲ್ಲಿ ಒಂದು ಕೆಟ್ಟ ದೃಷ್ಟಿ ಇಟ್ಟು ಪದೇ ಪದೇ ಅವನು ಕೆಡುಕಾಗಲಿ, ಅವನಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಏನಾದರೂ ಮಾಡ್ತಾ ಇದ್ದಾಗ ನರಘೋಷ ಅದು ಖಂಡಿತ ಬಹಳ ಕ್ರೂರವಾಗಿ ಬೀಳುತ್ತೆ ಮನೆ ಮೇಲೆ. ಅದರಿಂದ ವಿಮುಕ್ತಿ ಆಗಬೇಕಾದ್ರೆ ತುಂಬ ಸರಳೋಪಾಯಗಳಿದ್ದಾವೆ. ಈಗ ಅದು ಒಂದೇ ಅಲ್ಲ, ಮನೆಯಲ್ಲಿ ಯಾವುದೇ ತರಹದ 100 ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಂಥದ್ದು ಪುರುಷ ನವಗ್ರಹ ಯಂತ್ರಗಳು, ಪುರುಷ ನವಗ್ರಹ 2 ಯಂತ್ರಗಳು, ಸ್ತ್ರೀ ನವಗ್ರಹ 2 ಯಂತ್ರಗಳು, ಸಕಲ ಕಾರ್ಯಸಿದ್ಧಿ ಯಂತ್ರ ಅದು ನವಗ್ರಹಗಳಿದೆ. ಈ 5 ಯಂತ್ರಗಳು ಸಾಕು. ಯಾಕಂದರೆ ತುಂಬ ಅದ್ಭುತವಾದ ಒಂದು ಅನುಭವ ಇದು. ನೀವು ಯಾವುದೇ ದಿಗ್ಬಂಧನ ಬೇಕಾಗಿಲ್ಲ, ಯಾವುದೇ ಬೇಕಾಗಿಲ್ಲ ಇದು. ಯಾಕಂದರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು, ಅನುಭವ ಸಿದ್ಧಾಂತ. 5 ಯಂತ್ರಗಳು ಸಾಕಿದೆ ಮನೆಗೆ. ಒಂದು ಪೂರ್ವಕ್ಕೆ, ಒಂದು ಪಶ್ಚಿಮಕ್ಕೆ, ಒಂದು ಉತ್ತರ, ಒಂದು ದಕ್ಷಿಣ.
ಇನ್ನೊಂದು ಸರ್ವಸಿದ್ಧಿ ಸಕಲ ಕಾರ್ಯಸಿದ್ಧಿ ನವಗ್ರಹ ಯಂತ್ರ, ಅದನ್ನು ಆ ಮುಖದ್ವಾರಕ್ಕೆ ಒಳಗಡೆ ಹಾಕಂಥದ್ದು ನನ್ನ ಅನುಭವದಲ್ಲಿದ್ದಂಥದ್ದು, ನಮ್ಮ ಗುರುಗಳ ಅನುಭವದಲ್ಲಿದ್ದಂಥದ್ದು. ಆ 5 ಯಂತ್ರಗಳನ್ನು ಮಾಡಿಸಿ ಮನೆಯಲ್ಲಿ ಇಟ್ಟು ಅನುಭವ ಕೂಡ ನಮಗೆ ಫೋನ್ ಮಾಡಿದ್ದೀವಿ, ಅದಕ್ಕೆ ನಾವು ಕೊಡ್ತೀವಿ, ಫಲ ಸಿಗುತ್ತೆ. ಎಂಥೋ ವಾಸ್ತುದೋಷ ಇರಲಿ, ಎಂಥೋ ದರಿದ್ರತನ ಇದ್ದರೂ ಸಹ ಪುರುಷ ನವಗ್ರಹ ಯಂತ್ರಗಳು ಮತ್ತು ಸ್ತ್ರೀ ನವಗ್ರಹ ಯಂತ್ರಗಳು, ಸಕಲ ಕಾರ್ಯಸಿದ್ಧಿ ನವಗ್ರಹ ಯಂತ್ರ, 5 ಯಂತ್ರಗಳು ಸಾಕು. ಮನೆಯಲ್ಲಿ ಸುಮ್ಮನೆ ಅದು ಇದು ಮಾಡೋದಕ್ಕಿಂತಲೂ ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಸಾಕು ಅಂತೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಮೇಲಾಗಿ ಈಗ ಮನೆ ಕಟ್ಟಿಬಿಟ್ಟಿದ್ದಾರೆ, ದಿಕ್ಕಳೆಲ್ಲ ತಪ್ಪಿಸಿದ್ದಾರೆ, ಅದು ತುಂಬ ಅನಾಹುತವಾಗಿದೆ. ಅದಕ್ಕಾಗಿ ವಾಸ್ತು ಬ್ರಹ್ಮ ವಾಸ್ತುಚಕ್ರ ಒಂದು ಮನೆಯಲ್ಲಿ ಸ್ಥಾಪನೆ ಮಾಡಿದ್ರೆ ಯಾವುದೇ ಮೂಲೆ ದೋಷ, ಯಾವುದೇ ಎಷ್ಟೇ ವಾಸ್ತು ದೋಷ ಇದ್ರೂ ಸಹ 100ಕ್ಕೆ 100 ಭಾಗ ಸರಿ ಹೋಗೋದು. ಬ್ರಹ್ಮ ವಾಸ್ತುಚಕ್ರ ಇಂಥವು ಮಾಡಿಕೊಂಡ್ರೆ ಸಾಕು ಅಂತ. ಮತ್ತು ಈಗ ಕೆಲವರಿಗೆ ದೃಷ್ಟಿ ತೆಗೆದು ಹೊಡಿಬೇಕು ಅಂತ ಹೇಳ್ತಾರೆ. ದೃಷ್ಟಿ ತೆಗೆದು ಹೊಡೆಯೋದು ಅಂದರೆ ಅದು ಆ ಶಕ್ತಿ ಇದೆ. ಈ ನಿಂಬೆಹಣ್ಣಾಗಲಿ ತೆಂಗಿನಕಾಯಿಗಾಗಲಿ ಅದನ್ನು ಸುಮ್ಮನೆ ನಿವಾಳಿಸಿದ್ರೆ ಆ ಶಕ್ತಿ ಇರುತ್ತೆ. ಯಾಕಂದರೆ ಮಾನವನಲ್ಲಿ ದೇವತಾ ಸ್ವರೂಪನೇ ಮಾನವ. ಅವನು ಒಂದು ಒಳ್ಳೆ ಸಂಕಲ್ಪದಲ್ಲಿ ಏನು ತಿಳ್ಕೊತಾನೋ ಅದು ಆಗುತ್ತೆ. ಹಾಗಾಗಿ ಸುಲಭವಾಗಿ ಹೇಳ್ತೀವಿ ಈ ಮನೆಗೆ ದೃಷ್ಟಿ ಯಾವ ರೀತಿ ತೆಗಿಬೇಕು ಅಂತ ಸ್ವಲ್ಪ ಗಮನಿಸಬೇಕಿದೆ ಹೇಳೋಂಥದ್ದು. ಅವರವರೇ ಮಾಡ್ಕೋಬಹುದು. ಭಾಳ ಅದ್ಭುತವಾಗಿ ಕೆಲಸ ಮಾಡ್ತೇವೆ. ಮಾಡಿ ನೋಡಿ ಅದರ ಅನುಭವ ನಮಗೆ ಫೋನ್ ಮಾಡಲೇಬೇಕು. ಒಂದು ಕಪ್ಪು ಬಟ್ಟೆ ತಗೋಬೇಕಷ್ಟೇ, ಕರಿ ಬಟ್ಟೆ ಒಂದು ಅರ್ಧ ಮೀಟ್ರು, ಕಾಟನ್ ಬಟ್ಟೆ ತಗೋಬೇಕು. ಯಾಕಂದರೆ ಅದು ಬೆಂಕಿ ಹಚ್ಚಿದ್ರೆ ಅದು ಹುರಿಬೇಕು. ಆ ಥರದ್ದು ಕಾಟನ್ ಬಟ್ಟೆ ತಗೋಬೇಕು. ಒಂದು 8 ಒಣಮೆಣಸಿನಕಾಯಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಆಮೇಲೆ ಕರಿ ಕಾಳುಮೆಣಸು, ಎಡಮುರಿ ಬಲಮುರಿ, ಬಿಳಿ ಸಾಸಿವೆ, ಜಟಾಮಾಂಸಿ, ಇಂಥ ವಸ್ತುಗಳನ್ನು, ಮತ್ತು ಗರುಡಶಿಖಿ, ಈ ವಸ್ತುಗಳೆಲ್ಲ ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಬೆಳಗ್ಗೆ ಎಣ್ಣೆಯಲ್ಲಿ ಅದನ್ನು ನೆನೆ ಹಾಕಬೇಕು. ಎಣ್ಣೆಯಲ್ಲಿ ಬೆಳಗ್ಗೆ ಹಾಕಿಬಿಟ್ಟು ಇಟ್ಬಿಡಬೇಕು ಗಂಟು ಕಟ್ಟಿ. ಅದರೊಳಗಡೆ ಆ ಗಂಟು ಒಳಗಡೆ ಒಂದು 4-5 ಗಡ್ಡೆ ಕರ್ಪೂರ ಕೊನೆಯಲ್ಲಿ ಹಾಕಬೇಕು. ಹಾಕಿ ಅದನ್ನು ಇಟ್ಬಿಟ್ಟು ರಾತ್ರಿ ಒಂದು 10 ಗಂಟೆ ಸಮಯದಲ್ಲಿ ಅದನ್ನು ಹಚ್ಚಿದ್ರೆ ಅಂಟ್ಕೊಳ್ಳುತ್ತೆ. ಅದು ಅಂಟ್ಕೊಂಡಾಗ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಈ ಮಂತ್ರದಲ್ಲಿ ಒಂದು 108 ಸಾರಿ ಅದನ್ನು ಇಟ್ಕೊಂಡು ಅಭಿಮಂತ್ರಿಸಿ, ದಕ್ಷಿಣ ಮುಖವಾಗಲಿ ಅಥವಾ ಉತ್ತರ ಮುಖದಲ್ಲಿ ಕೂತ್ಕೊಂಡು ಅಭಿಮಂತ್ರಿಸಿ ಅದನ್ನು ಹಚ್ಚಿ ಮನೆ ಒಳಗಡೆ, ಮನೆ ಮುಖದ್ವಾರಕ್ಕೆ, ಮನೆಯಲ್ಲಿ ವಾಸ ಮಾಡೋಂಥವ್ರಿಗೆ ಎಲ್ಲ ಅದು ಉರಿತಾ ಇರ್ಬೇಕಾದ್ರೆ ಚೆನ್ನಾಗಿ ನಿವಾಳಿಸಿ ಮನೆಯಿಂದ ಹೊರಗಡೆ ಇಟ್ಟು ಅದು ಚೆನ್ನಾಗಿ ಬೂದಿ ಆದಮೇಲೆ ಅದನ್ನು ತಗೊಂಡೋಗಿ ಒಂದು ಕಪ್ಪು ಕವರಲ್ಲಿ ಹಾಕಿ ಒಂದು 3 ದಾರಿ ರಸ್ತೆ ಅಥವಾ ಯಾವುದನ್ನು ಗಿಡ ಕೆಳಗಡೆ, ಮರಗಳ ಕೆಳಗಡೆ ಹಾಕಿ ಬಂದು ಅದರ ಅನುಭವ ನೋಡಿ ಎಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ. ಬಹಳಷ್ಟು ಒಂದು ಒಳ್ಳೆ ತಂತ್ರ ಇದು. ಈ ವೀಕ್ಷಕರು ನೋಡಿ ಇದನ್ನು ಮಾಡ್ಕೋಬಹುದು. ಇವಾಗ ನೀವು ಹೇಳಿರೋಂಥ ವಸ್ತುಗಳೆಲ್ಲ ಗಂದಿಗೆ ಅಂಗಡಿ ಎಲ್ಲ ಕಡೆ ಸಿಗುತ್ತೆ ಅಂತ ನೋಡಿದ್ರಲ್ಲ ವೀಕ್ಷಕರೇ. ಇವಾಗ ನಾವೇ ಮನೆಯಲ್ಲಿ ಹೇಗೆ ತಡೆನ ತಕ್ಕೋಬೋದು, ಅಂದರೆ ದೃಷ್ಟಿದೋಷನ ನಿವಾರಣೆ ಮಾಡ್ಕೋಬೋದು ಅಂತ ಅವರು ಹೇಳಿರೋ, ಅಂದರೆ ಯಾವ ದಿಕ್ಕಿನಲ್ಲಿ ನಾವು ಕೂತ್ಕೊಂಡು ಅದನ್ನು ಇದನ್ನು ಅನುಷ್ಠಾನನ ಮಾಡಬೇಕು, ಮತ್ತು ಅದಕ್ಕೆ ಹಾಕುವಂಥ ಸಾಮಗ್ರಿಗಳು, ಮತ್ತು ಅದಕ್ಕೆ ಹೇಳ್ಕೊಟ್ಟಂಥ ಮಂತ್ರ, ಇದು ಪ್ರತಿಯೊಂದು ನಿಯಮಬದ್ಧವಾಗಿ ನೀವು ಪಾಲಿಸಿದ್ದೀರಾ ಅಂದರೆ ನೀವೇ ಮನೆಯಲ್ಲಿ ಅದನ್ನು ದೃಷ್ಟಿದೋಷನ ನಿವಾರಣೆ ಮಾಡ್ಕೋಬೋದು. ಗುರುಗಳು ತುಂಬಾ ಸಿಂಪಲ್ಲಾಗಿ ನಮಗೆ ಪರಿಹಾರಗಳನ್ನ ಸೂಚಿಸ್ತಾ ಇದ್ದಾರೆ. ಈ ಮೂಲಕ ಅದನ್ನು ನೀವು ವೀಕ್ಷಣೆ ಮಾಡಿಕೊಂಡು ಮನೆಗಳಲ್ಲಿ ಇರೋವಂತಹ ದೃಷ್ಟಿದೋಷನ ನಿವಾರಣೆ ಮಾಡಿಕೊಳ್ಳಿ ಅಂತ ನಾವು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ಗುರುಗಳಿಗೆ ಧನ್ಯವಾದಗಳು.